ನ್ಯೂಸ್18 ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಗೀತಾ. ಎಲ್ಲಿ ನೋಡಿದ್ರೂ ಕೂಡ ಈ ವರ್ಷ ಮತ್ತೆ ಯಾವ ಸಿನಿಮಾ ಹಿಟ್ ಆಗಬಹುದು, ಯಾವ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಅನ್ನ ಹೊಂದೋದ್ರ ಜೊತೆಗೆ ಬಾಕ್ಸ್ ಆಫೀಸ್ ಅನ್ನ ಧೂಳೆಬ್ಬಿಸಬಹುದು ಅನ್ನುವಂತಹ ಮಾತುಕತೆ ಜೋರಾಗಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಡಿಸೆಂಬರ್ ತಿಂಗಳು. ಎಸ್, ಡಿಸೆಂಬರ್ ತಿಂಗಳಲ್ಲಿ ನಾವು 3 ಬಹು ನಿರೀಕ್ಷೆಯ ಸಿನಿಮಾಗಳನ್ನ ನಿರೀಕ್ಷೆ ಮಾಡಬಹುದಾಗಿದೆ. ಅದು ನಮ್ಮ ಕನ್ನಡದಲ್ಲಿ. ಒಂದು ಡೆವಿಲ್ ಮೊದಲನೇದಾಗಿ ಬರ್ತಾ ಇದ್ರೆ, ನೆಕ್ಸ್ಟ್ ಡಿಸೆಂಬರ್ 25th ಮಾರ್ಕ್ ಜೊತೆಗೆ 45 ಸಿನಿಮಾ ಕೂಡ ರಿಲೀಸ್ ಡೇಟ್ ಅನ್ನ ಅನೌನ್ಸ್ ಮಾಡಿದೆ. ಈಗ ಇದ್ದಕ್ಕಿದ್ದಂತೆ ಡೆವಿಲ್ ಸಿನಿಮಾದ ಬಿಡುಗಡೆಯ ಒಂದು ದಿನಾಂಕ ಏನಿದೆ ಬದಲಾಗಿ ಹೋಗಿದೆ. ಯಾವಾಗ ಅಂತ ಹೇಳಿದ್ರೆ ತುಂಬಾ ಲೇಟ್ ಆಗಲ್ಲ, ಒಂದು ದಿನ ಮುಂಚೆ. ಯಾಕೆ ಹೀಗಾಯ್ತು? 11ನೇ ದಿನಾಂಕದಲ್ಲೇ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಮುಂದಾಗಿದ್ದೆ ಏಕೆ? ಇದೆಲ್ಲದರ ಬಗ್ಗೆ ಈಗ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ಡೆವಿಲ್ ಸಿನಿಮಾ ದರ್ಶನ್ ರವರ ಸಿನಿ ಕೆರಿಯರ್ನ ಬಹು ನಿರೀಕ್ಷೆಯ ಸಿನಿಮಾ. ಜೊತೆಗೆ ದರ್ಶನ್ ರನ್ನ ಶೂಟಿಂಗ್ ಟೈಮಲ್ಲಿ ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿಸಿದಂತಹ ಸಿನಿಮಾ ಅಂತ ಹೇಳಿದ್ರೆ ಈ ಒಂದು ಸಿನಿಮಾದ ಒಂದು ಶೂಟಿಂಗ್ ಟೈಮ್ನಲ್ಲಿ ಅಂತ ಹೇಳ್ಬೋದು, ಅದು ಡೆವಿಲ್. ಡೆವಿಲ್ ಸಿನಿಮಾ ಆರಂಭದಿಂದಲೂ ಕೂಡ ದರ್ಶನ್ ಒಂದಲ್ಲ ಒಂದು ರೀತಿಯ ಸಂಕಷ್ಟಗಳಿಗೆ ಒಳಗಾಗ್ತಾನೆ ಬಂದಿದ್ದಾರೆ. ಅದು ಮೊದಲನೇದಾಗಿ ಅಂತ ಹೇಳಿದ್ರೆ ಕಾಟೇರ ಸಿನಿಮಾದ ಒಂದು ಪ್ರಚಾರಕ್ಕೆ ಅಂತ ಹೋದಾಗ ಮಾತನಾಡಿದಂತಹ ಒಂದು ರೀತಿ ಆಗಿರಬಹುದು, ಅದು ಮಹಿಳೆಯರ ಕೆಂಗಣಿಗೆ ಗುರಿಯಾಗಿದ್ದಲ್ಲದೆ ಮಹಿಳಾ ಆಯೋಗಕ್ಕೂ ಕೂಡ ದೂರು ಕೊಟ್ಟಿದ್ದು, ಮಹಿಳೆಯರನ್ನ ನಿಂದಿಸಿದ್ ಮಾತಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ. ಅದಾದ ನಂತರ ಮನೆಯ ಮುಂದೆ ಕಟ್ಟಿದಂತಹ ನಾಯಿ ಮಹಿಳೆಗೆ ಕಚ್ಚಿತು ಅನ್ನುವಂತಹ ಕಾರಣಕ್ಕೆ ಇವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲಿರುವಂತಾಯ್ತು. ಇನ್ನು ಮೊಣಕೈ ಶಸ್ತ್ರಚಿಕಿತ್ಸೆ ಕೂಡ ಇದೇ ಸಮಯದಲ್ಲಿ ನಡೀತು. ಎಲ್ಲವೂ ಕೂಡ ಕೂಲ್ ಆಯ್ತು. ಇನ್ನೇನು ಶೂಟಿಂಗ್ ಒಂದು ಬಾಕಿ ಅಂತ ಅಂತಿರುವಾಗಲೇ ರೇಣುಕಾ ಸ್ವಾಮಿಯ ಕೊಲೆ ಆರೋಪದ ವಿಚಾರವಾಗಿ ಜೈಲು ಶಿಕ್ಷೆಗೆ ಒಳಗಾಗಿದ್ದು. ಎಸ್, ಈಗ ಇದೇ ಒಂದು ಕಾರಣಕ್ಕಾಗಿ ಜೈಲಿನಲ್ಲಿದ್ದಾರೆ. ಅದು 2ನೇ ಬಾರಿಗೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿದ್ದಾರೆ ದರ್ಶನ್ ಅವರು. ಮೊದಲನೇ ಬಾರಿ ಮಧ್ಯಂತರ ಜಾಮೀನನ್ನ ಪಡೆದು ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಬೆನ್ನು ನೋವಿದ್ರೂ ಕೂಡ ಶೂಟಿಂಗ್ ಅಲ್ಲಿ ಭಾಗವಹಿಸಿದ್ರು. ಶಸ್ತ್ರಚಿಕಿತ್ಸೆ ಆಗತ್ತಾ ಇಲ್ವಾ ಅನ್ನುವಂತಹ ಗೊಂದಲದ ನಡುವೆಯೇ ಶೂಟಿಂಗ್ ಅನ್ನ ಮುಗಿಸ್ಕೊಟ್ರು. ರಾಜಸ್ಥಾನ, ಜೈಪುರ, ಥೈಲ್ಯಾಂಡ್, ಜೊತೆಗೆ ಬೆಂಗಳೂರು, ಮೈಸೂರು ಈ ಸುತ್ತಮುತ್ತ ಶೂಟಿಂಗ್ ಅನ್ನ ಮುಗಿಸಿ ಒಂದು ಸಿನಿಮಾ ಇನ್ನೇನು ರಿಲೀಸ್ ಆಗಬೇಕು, ಪ್ರಚಾರ ಶುರು ಹಚ್ಕೋಬೇಕು ಅನ್ನುವಂತಹ ಟೈಮಲ್ಲೇ ಮಧ್ಯಂತರ ಜಾಮೀನು ಅಂದ್ರೆ ಅವರ ಪಡೆದಂತಹ ಜಾಮೀನು ವಜಾ ಆಗುತ್ತೆ ಸುಪ್ರೀಂ ಕೋರ್ಟ್ನಿಂದ. ಇದ್ದಕ್ಕಿದ್ದಂತೆ ದಾಸನನ್ನ ಅರೆಸ್ಟ್ ಅಂದ್ರೆ ವಿಚಾರಣೆಗೆ ಮತ್ತೆ ತೆಗೆದುಕೊಂಡು ಹೋಗ್ತಾರೆ. ಸೊ ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿಜಯಲಕ್ಷ್ಮಿ ಅವರು ದಾಸನ ಡೆವಿಲ್ ಸಿನಿಮಾದ ಪ್ರಚಾರದ ಜವಾಬ್ದಾರಿಯನ್ನ ಹೊತ್ತಿರುವಂತದ್ದು. ಈಗ ಇದೇ ವಿಚಾರಕ್ಕೆ ದರ್ಶನ್ ರವರು ಜೈಲಿನಲ್ಲಿ ನೀಡಿದಂತಹ ಒಂದು ಸಂದೇಶವನ್ನ ಅಭಿಮಾನಿಗಳ ಮುಂದೆ ತಂದಿರುವಂತದ್ದು ವಿಜಯಲಕ್ಷ್ಮಿ ದರ್ಶನ್ ರವರು. ಅದು ದರ್ಶನ್ ಅವರು ಹೇಳಿದ್ದಾರೆ, ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ, ಈ ಹಿಂದೆ ಸಿನಿಮಾಗಳನ್ನ ಎಷ್ಟರ ಮಟ್ಟಿಗೆ ನೀವು ಪ್ರೋತ್ಸಾಹ ಮಾಡಿದಿರಾ, ಸಪೋರ್ಟ್ ಮಾಡಿದಿರಾ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಈ ಒಂದು ಸಿನಿಮಾಕ್ಕೆ ನಿಮ್ಮ ಒಂದು ಬೆಂಬಲ ಅವಶ್ಯಕತೆ ಇದೆ ಅನ್ನುವಂತಹ ವಿಚಾರವನ್ನ ದರ್ಶನ್ ರವರೇ ಹೇಳಿದ್ದಾರೆ ಅನ್ನುವಂತಹ ಮಾತನ್ನ ಆಲ್ರೆಡಿ ವಿಜಯಲಕ್ಷ್ಮಿ ಅವರು ಹೇಳಿದ್ದು. ಈಗ ಪ್ರೆಸೆಂಟ್ ಏನಪ್ಪಾ ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ದರ್ಶನ್ ರವರು ಡೆವಿಲ್ ಸಿನಿಮಾದ ಬಿಡುಗಡೆಗೆ ದೇವರ ಮೊರೆ ಹೋಗಿರುವಂತದ್ದು. ಅದು ಕಾಮಾಖ್ಯ ಸನ್ನಿಧಿಗೆ ಸತತ 4ನೇ ಬಾರಿಗೆ ಹೋಗೋ ಮೂಲಕ. ಯಾಕಂದ್ರೆ ಈ ಹಿಂದೆ ಅಂದ್ರೆ ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಹೋಗಿರ್ತಾರೆ. ಅಂದ್ರೆ ತುಂಬಾ ಸಂಕಷ್ಟಕ್ಕೆ ಸಿಲುಕಿದಂತಹ ಸಂದರ್ಭದಲ್ಲಿ ಆ ಒಂದು ಸಂದರ್ಭದಲ್ಲಿ ಜೂನ್ ನಲ್ಲಿ ದರ್ಶನ್ ರವರು ಯಾವಾಗ ವಿಚಾರಣೆ ಅನ್ನುವಂತಹ ನಿಟ್ಟಿನಲ್ಲಿ ರೇಣುಕಾ ಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಲುಕ್ತಾರೋ ಅದಾದ ನಂತರ ಅಕ್ಟೋಬರ್ ನವೆಂಬರ್ ಆಸುಪಾಸಿನಲ್ಲಿ ಅವರು ಕಾಮಾಖ್ಯಗೆ ಹೋಗಿ ಬರ್ತಾರೆ. ಸೊ ಅದಾದ ನಂತರ ಅವರಿಗೆ ಮಧ್ಯಂತರ ಬೇಲ್ ಕೂಡ ಸಿಗುತ್ತೆ. ಇನ್ನು ನೆಕ್ಸ್ಟ್ ಅವರು ಹೋಗಿದ್ದು ಅಂತ ಹೇಳಿದ್ರೆ ದರ್ಶನ್ ರವರ ಶೂಟಿಂಗ್ ಸಮಯದಲ್ಲಿ, ಡೆವಿಲ್ ಸಿನಿಮಾದ ಶೂಟಿಂಗ್ ಸಮಯದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಕಾಮಾಖ್ಯಗೆ ಹೋಗಿ ದೇವರ ದರ್ಶನವನ್ನ ಪಡೆದು ಬರ್ತಾರೆ. ಎಲ್ಲ ಸುಸೂತ್ರವಾಗಿ ಡೆವಿಲ್ ಸಿನಿಮಾದ ಶೂಟಿಂಗ್ ಮುಗಿದ ನಂತರ ದರ್ಶನ್ ರವರ ಜೊತೆಗೂ ಕೂಡ ಕಾಮಾಖ್ಯ ಸನ್ನಿಧಿ ಹೋಗಿ ಕಾಪಾಡು ಕಾಮಾಖ್ಯ ಅಂತ ಹೇಳಿರ್ತಾರೆ. ಈಗ ಇತ್ತೀಚೆಗಷ್ಟೇ ಅಭಿಮಾನಿಗಳನ್ನ ಭೇಟಿ ಮಾಡಿ ದರ್ಶನ್ ರವರ ಡೆವಿಲ್ ಸಿನಿಮಾದ ಪ್ರಚಾರದ ಬಗ್ಗೆ ಮಾತನಾಡಿರುವಂತಹ ವಿಜಯಲಕ್ಷ್ಮಿ ಮತ್ತೊಮ್ಮೆ ಕಾಮಾಖ್ಯ ಸನ್ನಿಧಿಗೆ ಹೋಗಿ ದೇವರಲ್ಲಿ ಒಂದು ಹರಕೆಯನ್ನ ಕಟ್ಕೊಂಡಿದ್ದಾರೆ. ಡೆವಿಲ್ ಸಿನಿಮಾದ ಏನು ರಿಲೀಸ್ ಇದೆ ಸುಸೂತ್ರವಾಗಿ ನಡೆಯುವಂತೆ ಈ ಬಗೆಗೆ ಒಂದು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಪೋಸ್ಟ್ ಹಾಕಿದ್ದಾರೆ. ಇದನ್ನೆಲ್ಲ ನೋಡಿದಾಗ ಖಂಡಿತವಾಗ್ಲೂ ದೈವ ಬಲದ ಜೊತೆಗೆ ಜನಬಲವೂ ಕೂಡ ದರ್ಶನ್ ರವರ ಡೆವಿಲ್ ಸಿನಿಮಾಗೆ ಖಂಡಿತ ಇದೆ ಅಂತ ಅನ್ಸುತ್ತೆ. ಇದಕ್ಕೆ ಪುಷ್ಟಿ ನೀಡುವಂತೆ ಡೆವಿಲ್ ಸಿನಿಮಾದ ರಿಲೀಸ್ ದಿನಾಂಕ 1 ದಿನ ಮುಂಚಿತವಾಗಿ ಆಗ್ತಾ ಇದೆ. ಅದು ಅಭಿಮಾನಿಗಳ ಒತ್ತಾಯದ ಮೇರೆಗೆ.
ಯಾರು ಎಷ್ಟೇ ಹೇಳ್ಬೋದು ಒಂದು ಕುಟುಂಬದವರೆಲ್ಲರೂ ಕೂಡ ಕೂತು ನೋಡುವಂತಹ ಸಿನಿಮಾ ಆದರೂ ಕೂಡ ಎಲ್ಲೋ ಒಂದು ರೀತಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಅವರ ಸಿನಿಮಾವನ್ನ ನೋಡೋದಕ್ಕೆ ಹಿಂದೆಟ್ಟಾಗ್ತಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡಿತ್ತು. ವಿತರಕರು ಬರ್ತಿಲ್ಲ ಅನ್ನುವಂತಹ ಸುದ್ದಿನೂ ಕೂಡ ಕೇಳಿ ಬಂದಿತ್ತು. ಬಟ್ ಇದಕ್ಕೆಲ್ಲ ಒಂದು ರೀತಿ ಟಾಂಗ್ ಕೊಡೋ ರೀತಿಯಲ್ಲಿ ಡಿಸೆಂಬರ್ 11ಕ್ಕೆ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿದೆ. ಹಾಗೆ 11 ಈ ದಿನ ಕೂಡ ಒಂದು ರೀತಿ ಮ್ಯಾಜಿಕ್ ನಂಬರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಿಜಯಲಕ್ಷ್ಮಿ ಅವರ ಹುಟ್ಟುಹಬ್ಬ ಕೂಡ 11ನೇ ತಾರೀಕು ಆಗಿರೋದ್ರಿಂದ ಈ ಸಿನಿಮಾದ ಪ್ರಚಾರದ ಹೊಣೆಯನ್ನು ಕೂಡ ವಿಜಯಲಕ್ಷ್ಮಿ ಅವರು ತೆಗೆದುಕೊಂಡಿದ್ದಾರೆ. ಹಾಗೆ 11 ಅಂತ ಹೇಳಿದ್ರೆ ಅದನ್ನ ದೈವಿಕ ಸಂಖ್ಯೆ ಅಂತಾನೂ ಕೂಡ ಕರೀತಾರೆ, ಒಂದು ರೀತಿ ಏಂಜಲ್ ನಂಬರ್ ಅಂತಾನೂ ಕೂಡ ಕರೀತಾರೆ. ಅಂದ್ರೆ ಸ್ಪಿರಿಚುವಲ್ ಆಧ್ಯಾತ್ಮದ ಕಡೆಗೆ ಹೋಗ್ತಾ ಇರುವಂತಹ ಕಾರಣ, ಒಂದ್ ರೀತಿ ಆ ಒಂದು ಬೆಂಬಲ ನೀಡುವಂತಹ ಕಾರಣ, ಸಪೋರ್ಟ್ ನಮ್ಗಿದೆ, ಎಲ್ಲಾ ಕೆಲಸವೂ ಕೂಡ ಸುಗಮವಾಗ್ಲಿ ನಡೀಲಿ ಅನ್ನುವಂತಹ ನಿಟ್ಟಿನಲ್ಲಿ 11ನೇ ತಾರೀಕೆ ಸಿನಿಮಾವನ್ನ ರಿಲೀಸ್ ಮಾಡೋದಕ್ಕೆ ಮುಂದಾದ್ರ. ಅಂದ್ರೆ ಇದು ವಿಜಯಲಕ್ಷ್ಮಿ ಅವರ ಮಾತಿನಂತೆ ಆಗ್ತಾ ಇದೆಯಾ? 11ನೇ ತಾರೀಕು ಡೆವಿಲ್ ಸಿನಿಮಾ ಬಿಡುಗಡೆ, ಯಾಕಂದ್ರೆ ಅವರೇ ಮುಂದಾಳತ್ವ ತಗೊಂಡಿರೋದ್ರಿಂದ 11ನೇ ತಾರೀಕು ಬರ್ತಿರೋದಕ್ಕೆ ಈ ಒಂದು ಏಂಜಲ್ ನಂಬರ್ ಅನ್ನುವಂಥದ್ದನ್ನ ನಾವೇನ್ ಕನ್ಸಿಡರ್ ಮಾಡ್ತೀವಿ, 11ನೇ ನಂಬರ್ ಇದೇ ಕಾರಣ ಆಯ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ನಡೀತಿದೆ. ಒಟ್ಟಾರೆ ಹೇಳೋದಾದ್ರೆ ಡಿಸೆಂಬರ್ ಭರಪೂರ ಮನೋರಂಜನೆ. ಮೊದಲನೇದಾಗಿ 12ನೇ ತಾರೀಕಿಗೆ ರಿಲೀಸ್ ಆಗುತ್ತೆ ಅಂತಿದ್ದಂತಹ ಡೆವಿಲ್ ಸಿನಿಮಾ 11ನೇ ತಾರೀಕು ರಿಲೀಸ್ ಆಗ್ತಾ ಇದ್ರೆ 25ನೇ ತಾರೀಕು ಕ್ರಿಸ್ಮಸ್ ಗಿಫ್ಟ್ ಅನ್ನುವಂತಹ ರೀತಿಯಲ್ಲಿ ಮಾರ್ಕ್ ಬರ್ತಾ ಇದೆ, ಜೊತೆಗೆ 45 ಬರ್ತಿದೆ. ಇದೆಲ್ಲದರ ನಡುವೆ ಬಾಕ್ಸ್ ಆಫೀಸ್ ಅನ್ನ ಧೂಳೆಬ್ಬಿಸುವಂತಹ ಸಿನಿಮಾ ಯಾವುದು ಅನ್ನುವಂತಹ ಪ್ರಶ್ನೆಯನ್ನ ಈಗಿಂದನೇ ಕನ್ನಡ ಸಿನಿಮಾ ಅಭಿಮಾನಿಗಳು ಮಾಡ್ತಾ ಇರೋದು ಸುಳ್ಳಲ್ಲ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.